ನಮಸ್ಕಾರ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ನ ಡಿಜಿಟಲ್ ಲರ್ನಿಂಗ್ ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ ವಿಷಯದ ಅಡಿಯಲ್ಲಿ ಎಲ್ಲ ಪದವಿ ವಿದ್ಯಾರ್ಥಿಗಳು BA, BCom, BSc, BBA ಇತರೆ ಪದವಿ ವಿದ್ಯಾರ್ಥಿಗಳಿಗೆ ಇರತಕ್ಕಂತಹ ವಿಷಯದಲ್ಲಿ ಬರುವ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಲಕ್ಷಣಗಳು, ಈ ವಿಷಯದ 4ನೇ ಭಾಗದ ವಿಡಿಯೋಗೆ. ಸೊ ಇದರ ರಿಲೇಟೆಡ್ ಆಗಿ ವಿಷಯಗಳನ್ನು ನಾನು ಹಿಂದಿನ 3 ವಿಡಿಯೋದಲ್ಲಿ ಚರ್ಚಿಸಿದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆನ್ ದಿಸ್ ಟಾಪಿಕ್. ಸೊ ಇದು ಕೊನೆಯ ಭಾಗ ಈ ವಿಡಿಯೋ. ಸೊ ಈ ವಿಷಯದ ಮೇಲೆ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಲಕ್ಷಣಗಳು. ಸೊ ಈ ಹಿಂದೆ 12 ಲಕ್ಷಣಗಳನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದೆ. ಸೊ ಕಮಿಂಗ್ ಟು ದಿ 13th ಫ್ಯೂಚರ್, ಸೊ ಸಿಂಗಲ್ ಸಿಟಿಜನ್ಶಿಪ್, ಸೊ ಏಕ ಪೌರತ್ವ ಅಂತ ಕರಿತೀವಿ ನಾವು. ಸೊ ಇದು ನಮ್ಮ ಭಾರತದ ಸಂವಿಧಾನದ ತುಂಬ ವಿಶಿಷ್ಟ ಲಕ್ಷಣ. ದೋ ಇಂಡಿಯಾ ಈಸ್ ಎ ಫೆಡ್ರಲ್ ಟೈಪ್ ಆಫ್ ಗೌರ್ಮೆಂಟ್, ಸೊ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ರೂ ಸಹ ಸೊ ನಾವು ಏಕ ನಾಗರಿಕತ್ವವನ್ನು ಹೊಂದಿದ್ದೇವೆ. ನೋಡಿ, ಅದೇ ಅಮೇರಿಕಾ ಕೂಡ ಒಕ್ಕೂಟ ಪದ್ಧತಿಯನ್ನು ಹೊಂದಿದೆ, ಆದರೆ ಅಮೇರಿಕಾದಲ್ಲಿ ದ್ವಿನಾಗರಿಕ ಪದ್ಧತಿ ಅಸ್ತಿತ್ವದಲ್ಲಿದೆ. ಒಂದು ಕೇಂದ್ರ ಸರ್ಕಾರದ ನಾಗರಿಕತ್ವ, ಇನ್ನೊಂದು ಆಯಾ ರಾಜ್ಯಗಳ ನಾಗರಿಕತ್ವ. ಸೊ ಹೀಗಾಗಿ ಅಮೇರಿಕದ ಪ್ರಜೆಗಳು 2 ರೀತಿಯ ನಾಗರಿಕತ್ವವನ್ನು ಅನುಭವಿಸ್ತಾರೆ. ಆದರೆ ಭಾರತದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ವಿ ಹ್ಯಾವ್ ಓನ್ಲಿ ಸಿಂಗಲ್ ಸಿಟಿಜನ್ಶಿಪ್. ಸೊ ಯಾಕೆ ಅಂದರೆ ನಾವು ಈ ಭಾರತದ ಫೆಡರಲ್ ಸಿಸ್ಟಮ್, ಒಕ್ಕೂಟ ಮತ್ತು ಈ ಸಂಯುಕ್ತ ಪದ್ಧತಿಯ ಲಕ್ಷಣಗಳ ಮಿಶ್ರಣವನ್ನು ಹೊಂದಿದೆ ನಮ್ಮ ಸಂವಿಧಾನ. ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ರೀತಿ ಏಕಾತ್ಮಕ ಮತ್ತು ಸಂಯುಕ್ತ 2ರ ಲಕ್ಷಣಗಳನ್ನು ಕೂಡ ಹೊಂದಿದೆ. ಸೊ ಯಾವಾಗ ತುರ್ತು ಪರಿಸ್ಥಿತಿ ಅಂತ ಏನು ಬರುತ್ತೋ ಅಂಥ ಸಂದರ್ಭದಲ್ಲಿ ಭಾರತದ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಾಬಲ್ಯ ಹೆಚ್ಚಿಗೆ ಆಗುತ್ತೆ. ಕೇಂದ್ರಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಹೊರತಾಗಿ ಆಡಳಿತದ ಅನುಕೂಲಕ್ಕೋಸ್ಕರ ಮಾತ್ರ ರಾಜ್ಯಗಳಿಗೆ ಅಧಿಕಾರವನ್ನು ನೀಡ್ತೇವೆ, ರಾಜ್ಯಗಳ ಸ್ಥಾನವನ್ನು ನೀಡಿದ್ದೇವೆ. ಸೊ ಇಡೀ ದೇಶದ ಅಸ್ತಿತ್ವ ಬಂದಾಗ ನಾವು ಭಾರತಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಅಂದರೆ ಸೊ ನಾವು ಆಡಳಿತದ ಅನುಕೂಲಕ್ಕೋಸ್ಕರ ನಾವು ಕರ್ನಾಟಕ, ತಮಿಳುನಾಡು, ಸೊ ಈ ರೀತಿ ಪ್ರಾಂತ್ಯಗಳನ್ನು ಹೊಂದಿದ್ದೇವೆ. ಬಟ್ ನಾವು ಬೇಸಿಕಲಿ ವಿ ಆರ್ ಆಲ್ ಇಂಡಿಯನ್ಸ್. ಸೊ ರಾಷ್ಟ್ರೀಯ ಐಕ್ಯತೆ ಭಾವನೆ ಇರಲಿ ಅನ್ನೋ ಸಲುವಾಗಿ ನಮ್ಮ ಸಂವಿಧಾನ ಸೃಷ್ಟಿಕರ್ತರು ನಮ್ಗೆ ಏನು ಮಾಡಿದ್ದಾರೆ, ಕೇಂದ್ರವನ್ನು ಪ್ರಬಲ ಮಾಡಿ ಏಕ ನಾಗರಿಕತ್ವವನ್ನು ನೀಡಿದ್ದಾರೆ. ಹೀಗಾಗಿ ನಮಗೆ ಸೊ ಇದು ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ, ಜೊತೆಗೆ ಅಂತರ್ರಾಜ್ಯಗಳ ನಡುವೆ ವ್ಯಾಪಾರ ಸಂಬಂಧಗಳನ್ನು, ವ್ಯವಹಾರ ಸಂಬಂಧಗಳನ್ನು, ಸಾರಿಗೆ ಸಂಪರ್ಕ ಮೊದಲಾದವುಗಳನ್ನ ಸಾಧಿಸೋದಕ್ಕೆ ಇದು ಸುಲಭ ಕೂಡ ಆಗಿದೆ. ಜೊತೆಗೆ ರಾಷ್ಟ್ರೀಯ ಐಕ್ಯತೆಯನ್ನು ಉಳಿಸ್ಕೊಂಡು ಹೋಗುವಲ್ಲಿ ಅತಿ ಮಹತ್ವದ ಲಕ್ಷಣವಾಗಿದೆ. ದೆನ್ ಇಂಡಿಪೆಂಡೆಂಟ್ ಬಾಡೀಸ್ ಅಂತ ಕರಿತೀವಿ ನಾವು. ಸಂವಿಧಾನದಲ್ಲಿ ಕೆಲವು ಸ್ವತಂತ್ರ ಆಯೋಗಗಳನ್ನು ನಾವು ನೋಡ್ತೇವೆ. ಸೊ ಇವು ಸಂವಿಧಾನಿಕ ಸ್ಥಾನವನ್ನು ಪಡ್ಕೊಂಡಿದ್ದು, ಸಂವಿಧಾನದಲ್ಲೇ ಇವುಗಳ ಅಧಿಕಾರ, ಇವುಗಳ ರಚನೆ, ಇವುಗಳ ಕಾರ್ಯಗಳನ್ನು ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಈ ಸ್ವತಂತ್ರ ಆಯೋಗಗಳನ್ನು ನಿಯಂತ್ರಿಸ್ತಕ್ಕಂಥ ಅಧಿಕಾರ ಸರ್ಕಾರದ ಯಾವುದೇ ಅಂಗಗಳಿಗೂ ಕೂಡ ಇಲ್ಲ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ವಿ ಕನ್ಸಿಡರ್ ದೀಸ್ ಇಂಡಿಪೆಂಡೆಂಟ್ ಬಾಡೀಸ್ ಆ್ಯಸ್ ಬುಲ್ವರ್ಕ್ಸ್ ಆಫ್ ಅವರ್ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭಗಳಾಗಿ ಇವುಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತಿಗೂ ಕೂಡ ಯಶಸ್ವಿಯಾಗಿ ನಡೀತಿರೋದಕ್ಕೆ ಕಾರಣ ಈ ಕೆಲವು ಆಯೋಗಗಳು ಸರ್ವ ಸ್ವತಂತ್ರವಾಗಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿರೋದ್ರಿಂದ. ಸೊ ಹೀಗಾಗಿ ಸೊ ಇವುಗಳ ಪಾತ್ರ ಬಹಳ ಮುಖ್ಯವಾಗಿದೆ ನಮ್ಮ ದೇಶದ ಆಡಳಿತದಲ್ಲಿ ಅಂತ ಹೇಳ್ತಾ. ಸೊ ಅಂತಹ ಆಯೋಗಗಳು ಯಾವುವು ಅಂದರೆ ಎಲೆಕ್ಷನ್ ಕಮಿಷನ್. ಸೊ ಪ್ರಜಾಪ್ರಭುತ್ವದ ಮೂಲ ಯಶಸ್ಸೇ ಇರೋದು ಯಾವುದರಲ್ಲಿ ಅಂದರೆ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಚುನಾವಣೆಗಳಲ್ಲಿ. ಸೊ ಅದನ್ನು ನಿಷ್ಪಕ್ಷಪಾತವಾಗಿ ನಡೆಸ್ಕೊಂಡು ಹೋಗಬೇಕಂದ್ರೆ ಎಲೆಕ್ಷನ್ ಕಮಿಷನ್ ಮಸ್ಟ್ ನೀಡ್, ಅದಕ್ಕೆ ಬೇಕೇ ಬೇಕು ಏನು ಅಂದರೆ ತನ್ನದೇ ಆದಂಥ ಸ್ವತಂತ್ರ ಬೇಕಾಗತ್ತೆ. ಸೊ ಅದನ್ನು ಸಂವಿಧಾನದಲ್ಲಿ ಎಲೆಕ್ಷನ್ ಕಮಿಷನ್ಗೆ ನೀಡಲಾಗಿದೆ. ಹಾಗೆ ನಮ್ಮ ಏನು ಇಡೀ ದೇಶದ ಆಡಳಿತದ ದಕ್ಷತೆಯನ್ನು ಸಾಧಿಸ್ತಕ್ಕಂತಹ ಒಂದು ಭಾಗ ಯಾವುದಂದರೆ ಈ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳು. ಅಂಥ ಅಖಿಲ ಭಾರತ ಸೇವೆಗಳಿಗೆ ತುಂಬ ದಕ್ಷವಾದಂತಹ, ಪ್ರಾಮಾಣಿಕವಾದಂತಹ ವ್ಯಕ್ತಿಗಳನ್ನು ಆರಿಸೋದಕ್ಕೆ ಅಂತ ಹೇಳಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು ಸ್ವತಂತ್ರ ಆಯೋಗಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ಸೊ ಇವು ಆ ಅಭ್ಯರ್ಥಿಗಳ ಆಯ್ಕೆಯ ವಿಷಯದಲ್ಲಿ ತಮ್ಮದೇ ಆದಂಥ ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದಾವೆ ಸಂವಿಧಾನಾತ್ಮಕವಾಗಿ. ದೆನ್ CAG, ಇಡೀ ನಮ್ಮ ದೇಶದಲ್ಲಿ ಆರ್ಥಿಕ ಶಿಸ್ತನ್ನು
ಕಾಪಾಡ್ಕೊ ಇರ್ತಕ್ಕಂಥ ಅತಿ ಪ್ರಮುಖ ಸಂಸ್ಥೆ ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಸೊ ಇವರು ಕೂಡ ಈ ಹುದ್ದೆ ಕೂಡ ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದು ಇಡೀ ದೇಶದ ಆರ್ಥಿಕ ಮಿತವ್ಯಯವನ್ನು ಸಾಧಿಸೋದು ಮತ್ತು ಯಾವುದೇ ಕಾರಣಕ್ಕೆ ಆರ್ಥಿಕ ಅಪರಾಧಗಳು ಅಥವಾ ಹಣದ ದುರುಪಯೋಗ ಅಂತ ಏನು ಕರಿತೀವಿ ಅದೆಲ್ಲ ಆಗದೇ ಇರೋ ತರಹ ಒಂದು ಹದ್ದಿನ ಕಣ್ಣನ್ನು ಇಡೋ ಕೆಲಸವನ್ನು CAG ಮಾಡುತ್ತೆ. ಸೊ ದಿಸ್ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ದೆನ್ 15ನೇ ಲಕ್ಷಣ ಏನಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಕರಿತೀವಿ ನಾವು. ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಸನ್ನಿವೇಶಗಳು ಖಂಡಿತ. ಸೊ ದೇಶ ಏನಾದರೂ ಒಂದು ಅನ್ಎಕ್ಸ್ಟ್ರಾರ್ಡಿನರಿ ಸನ್ನಿವೇಶವನ್ನು ಎದುರಿಸ್ತಕ್ಕಂಥ ಸಂದರ್ಭ ಬಂದಾಗ, ಎಕ್ಸ್ಟ್ರಾರ್ಡಿನರಿ ಸಂದರ್ಭವನ್ನು ಸಿಚುವೇಶನ್ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳನ್ನು ಕೊಡುವ ಉದ್ದೇಶದಿಂದ ವಿಶೇಷವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಈ ಎಮರ್ಜೆನ್ಸಿ ಟೈಮಲ್ಲಿ ವಿಶೇಷ ಅಧಿಕಾರಗಳನ್ನು ನಮ್ಮ ಸಂವಿಧಾನದ ಮೂಲಕನೇ ನೀಡಲಾಗಿದೆ. ಯಾಕಂದರೆ ಆ ಟೈಮ್ನಲ್ಲಿ ಏನು ಎಕ್ಸ್ಟ್ರಾರ್ಡಿನರಿ ಸನ್ನಿವೇಶದಲ್ಲಿ ದೇಶದ ಹಿತಾಸಕ್ತಿ, ದೇಶದ ರಕ್ಷಣೆ ಮತ್ತು ದೇಶದ ಅಸ್ತಿತ್ವ ಮುಖ್ಯ ಆಗುತ್ತೆ ಹೊರತಾಗಿ ಅಲ್ಲಿ ರಾಜ್ಯಗಳ ಆಡಳಿತ ಮತ್ತು ಅಧಿಕಾರಗಳು ಅಲ್ಲ. ಸೊ ಹೀಗಾಗಿ ಈ ರಾಷ್ಟ್ರದ ಏಕತೆಗಾಗಿ ಮತ್ತು ಸಮಗ್ರತೆಗಾಗಿ ಮತ್ತು ರಾಷ್ಟ್ರದ ಭದ್ರತೆಗೋಸ್ಕರ ಜೊತೆಗೆ ನಮ್ಮ ದೇಶದ ಸಾರ್ವಭೌಮತ್ವದ ರಕ್ಷಣೆಗೋಸ್ಕರ ಜೊತೆಗೆ ನಮ್ಮ ದೇಶದ ಡೆಮೋಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಏನು ಕರಿತೀವಿ, ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಮತ್ತು ಸಂವಿಧಾನ, ಇವೆಲ್ಲರ ರಕ್ಷಣೆಗೋಸ್ಕರ ನಾವು ಈ ಎಮರ್ಜೆನ್ಸಿ ಪ್ರೊವಿಷನ್ಸ್ಗೆ ಸಂವಿಧಾನದಲ್ಲಿ ಅವಕಾಶವನ್ನು ನೀಡಿದ್ದೇವೆ. ಸೊ ಇಲ್ಲಿ 3 ತೆರನಾದಂತಹ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸೋದಕ್ಕೆ ಅವಕಾಶವನ್ನು ನೀಡಿದೆ ನಮ್ಮ ಸಂವಿಧಾನ. ಮೊದಲೇದು ನ್ಯಾಷನಲ್ ಎಮರ್ಜೆನ್ಸಿ, ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಸೊ 352ನೇ ವಿಧಿ ಇದಕ್ಕೆ ಅವಕಾಶವನ್ನು ನೀಡುತ್ತೆ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ಗ್ರೌಂಡ್ಗಳ ಮೇಲೆ ಅಂದರೆ ಯಾವ ಸಂದರ್ಭದಲ್ಲಿ ಹೊರಡಿಸಲಾಗುತ್ತಂದರೆ ಆನ್ ದಿ ಗ್ರೌಂಡ್ ಆಫ್ ವಾರ್, ಯುದ್ಧ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್, ಬಾಹ್ಯ ಆಕ್ರಮಣ ಅಥವಾ ಆರ್ಮ್ಡ್ ರೆಬಿಲಿಯನ್, ಆಂತರಿಕವಾಗಿ ಏನಾದರೂ ಶಸ್ತ್ರಾಸ್ತ್ರ ದಂಗೆ ನಡೆದಂಥ ಸಂದರ್ಭದಲ್ಲಿ ಈ 3 ಸನ್ನಿವೇಶದಲ್ಲಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿಯಲ್ಲಿ ಹೊರಡಿಸಬಹುದು. ನೆಕ್ಸ್ಟ್ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತೀವಿ ಅಥವಾ ಪ್ರೆಸಿಡೆಂಟ್ಸ್ ರೂಲ್ ಅಂತ ಕೂಡ ಕರೀತಾರೆ ಇದಕ್ಕೆ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯ ಆಳ್ವಿಕೆ 356ನೇ ವಿಧಿಯಡಿಯಲ್ಲಿ. ಸೊ ಇದನ್ನು ಯಾವಾಗ ಹೊರಡಿಸಲಾಗತ್ತೆ ಅಂದರೆ, ಸೊ ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ಆಡಳಿತ ಕುಸಿದು ಬಿದ್ದಿದೆ ಅಂತ ಅನಿಸಿದಾಗ ಅಲ್ಲಿ ರಾಜ್ಯಪಾಲರು ಸ್ಟೇಟ್ ಎಮರ್ಜೆನ್ಸಿಯನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ದೆನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಸೊ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ನಾವು. ಆನ್ ದಿ ಗ್ರೌಂಡ್ ಆಫ್ ಥ್ರೆಟ್ ಟು ದಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆರ್ ಕ್ರೆಡಿಟ್, ಭಾರತದ ಒಂದು ಹಣಕಾಸಿನ ಸ್ಥಿತಿಗೆ ಏನಾದರೂ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ 360ನೇ ವಿಧಿಯ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಅವಕಾಶ ಇದೆ. ಸೊ ಈ ಎಮರ್ಜೆನ್ಸಿ ಟೈಮ್ನಲ್ಲಿ ಆಟೋಮೆಟಿಕಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳು ಬರ್ತವೆ. ಸೊ ಆಗ ಏನು ನಾವು ಅಧಿಕಾರ ವಿಭಜನೆ ಪಟ್ಟಿ ಅಂತ ಕರಿತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಬಟ್ ಎಮರ್ಜೆನ್ಸಿ ಟೈಮ್ನಲ್ಲಿ ಈವನ್ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೂ ಕೂಡ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಮೂಲಭೂತ ಹಕ್ಕುಗಳಿಗೂ ನೋಡಿ, ಮೂಲಭೂತ ಹಕ್ಕುಗಳು ನಮಗೆ ಕಡ್ಡಾಯ ಹಕ್ಕುಗಳು ಅಂತ ಕರಿತೀವಿ. ಬಟ್ ಎಮರ್ಜೆನ್ಸಿ ಟೈಮ್ನಲ್ಲಿ ಕೆಲವು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ಹೇರ್ತಕ್ಕಂಥ ಅವಕಾಶ ಕೂಡ ಇದೆ. ಇನ್ನು ಕೆಲವು ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಉದಾಹರಣೆಗೆ ನಾವು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೆಲ್ಲ ಹೇಳ್ಕೊಳ್ತೀವಿ. ಸೊ ಎಮರ್ಜೆನ್ಸಿ ಟೈಮ್ನಲ್ಲಿ ಏನಾದರೂ ದೇಶ ವಿರೋಧಿ ಅಥವಾ ದೇಶದ ರಕ್ಷಣೆಗೆ ವಿರುದ್ಧವಾಗಿ ಯಾರಾದರೂ ವ್ಯಕ್ತಿಗಳು ತಮ್ಮ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಅಂತಹ ವಿಷಯಗಳನ್ನು ಹೊರಗೆ ಹಾಕಿದರೆ ದೇರ್ ಇಸ್ ನೋ ಪ್ರೊವಿಷನ್. ಸೊ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವುಗಳನ್ನು ಸಸ್ಪೆಂಡ್ ಮಾಡಲಾಗಿರುತ್ತೆ ಆ ಟೈಮ್ನಲ್ಲಿ, ಎಮರ್ಜೆನ್ಸಿ ಟೈಮ್ನಲ್ಲಿ. ಜೀವಿಸುವ ಹಕ್ಕನ್ನು ಹೊರತುಪಡಿಸಿ ಸೊ ಉಳಿದೆಲ್ಲ ಹಕ್ಕುಗಳನ್ನು ಏನು ಮಾಡಲಾಗಿರುತ್ತೆ ಅವಾಗ ಸಸ್ಪೆಂಡ್ ಮಾಡೋಕ್ಕೆ ಕೂಡ ಸಂವಿಧಾನದಲ್ಲೇ ಅವಕಾಶವನ್ನು ಕೊಡಲಾಗಿದೆ. ಸೊ ಇದೆಲ್ಲ ಪ್ರೊವಿಷನ್ಗಳ ಮೂಲ ಉದ್ದೇಶ ಏನು ಅಂದರೆ ರಾಷ್ಟ್ರದ ಏಕತೆ, ಭದ್ರತೆ. ಓಕೆ. ದೆನ್ 3 ಟೈರ್ ಸಿಸ್ಟಮ್ ಆಫ್ ಗೌರ್ಮೆಂಟ್, 3 ಟೈರ್ ಗೌರ್ಮೆಂಟ್ ಅಂತ ಕರಿತೀವಿ. ಸೊ 3 ಹಂತದ ಸರ್ಕಾರ. ಸೊ ನಮ್ಮಲ್ಲಿ ಮೂಲತಃ ಸಂವಿಧಾನದಲ್ಲಿ ಈ ಲೋಕಲ್ ಗೌರ್ಮೆಂಟ್ಗಳಿಗೆ, ಸ್ಥಳೀಯ ಸರ್ಕಾರಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಮೂಲ ಸಂವಿಧಾನದಲ್ಲಿ ಅವುಗಳಿಗೆ ಸ್ಥಾನ ಇರಲಿಲ್ಲ. ಕೇವಲ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು, ಎರಡೇ ಥರನಾದಂಥ ಸರ್ಕಾರಗಳಿದ್ವು.
ನಂತರದಲ್ಲಿ ಈಗ ಪ್ರಸ್ತುತ ಲೋಕಲ್ ಗೌರ್ಮೆಂಟ್ಗಳಿಗೆ, ಸ್ಥಳೀಯ ಸರ್ಕಾರಗಳಿಗೂ ಸಂವಿಧಾನ ಸ್ಥಾನಮಾನವನ್ನು ನೀಡಲಾಗಿದೆ. ಸೊ ಅದನ್ನು ಯಾವ ತಿದ್ದುಪಡಿ ಯಾವ ವರ್ಷ ಅಂತ ನಂತರದಲ್ಲಿ ಹೇಳ್ತೇನೆ. ಸೊ ಇವತ್ತು ಸ್ಥಳೀಯ ಸರ್ಕಾರಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಎರಡು ವಿಂಗಡಣೆ ಮಾಡ್ತೀವಿ, ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ನಗರ ಸ್ಥಳೀಯ ಸರ್ಕಾರಗಳು, ಇನ್ನೊಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಅರ್ಬನ್ ಲೋಕಲ್ ಗೌರ್ಮೆಂಟ್ಸ್ ಆ್ಯಂಡ್ ರೂರಲ್ ಲೋಕಲ್ ಗೌರ್ಮೆಂಟ್ಸ್ ಅಂತ ಹೇಳಿ ಎರಡು ವಿಧಗಳನ್ನ ನೋಡ್ತೀವಿ. ಈ ಅರ್ಬನ್ ಲೋಕಲ್ ಗೌರ್ಮೆಂಟ್ಸ್ನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್ ಮತ್ತು ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ ಅಂತ 3 ಭಾಗಗಳಿದ್ದರೆ, ಈ ರೂರಲ್ ಲೋಕಲ್ ಗೌರ್ಮೆಂಟ್ಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಆರ್ ವಿಲೇಜ್ ಪಂಚಾಯತ್ ಅಂತ 3 ಭಾಗಗಳನ್ನು ನೋಡ್ತೇವೆ. ಸೊ ಇವುಗಳನ್ನು ಸಂವಿಧಾನಕ್ಕೆ ಸೇರಿಸಿದ್ದು ಯಾವಾಗ ಅಂದರೆ 73 ಮತ್ತು 74ನೇ ತಿದ್ದುಪಡಿ 1992ರಲ್ಲಿ 73 ಮತ್ತು 74ನೇ ತಿದ್ದುಪಡಿಗಳ ಮೂಲಕ ಈ ಸ್ಥಳೀಯ ಸರ್ಕಾರಗಳು ಅನ್ನೋ ಕಾನ್ಸೆಪ್ಟನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಯಿತು. ಅದರಲ್ಲಿ ಸ್ಪೆಸಿಫಿಕ್ ಆಗಿ 73ನೇ ತಿದ್ದುಪಡಿಯ ಮೂಲಕ ಭಾಗ 9ನೇ ಭಾಗವನ್ನು ಮತ್ತು 11ನೇ ಶೆಡ್ಯೂಲನ್ನು ಹೊಸದಾಗಿ ಸೇರಿಸಲಾಯಿತು. ಆ ಮೂಲಕ ರೂರಲ್ ಲೋಕಲ್ ಗೌರ್ಮೆಂಟ್ಸ್, ಏನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅಂತ ಏನು ಕರೆದೆ, ಆ 3 ಹಂತದ ಸರ್ಕಾರಗಳನ್ನು ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ರೂಪದಲ್ಲಿ ಸಂವಿಧಾನದಲ್ಲಿ ಸೇರಿಸಲಾಯಿತು. ಸೊ ಅದರ ಮೂಲಕ ಈ ಹೊಸ ಭಾಗ ಮತ್ತು ಹೊಸ ಶೆಡ್ಯೂಲ್ ನಡಿಯಲ್ಲಿ ಆ ಒಂದು ರೂರಲ್ ಲೆವೆಲ್ನ ಲೋಕಲ್ ಗೌರ್ಮೆಂಟ್ಗಳ ಸ್ಪಷ್ಟ ಅಧಿಕಾರಗಳನ್ನು, ಅವುಗಳ ರಚನೆಯನ್ನು ಪ್ರತಿಯೊಂದು ವಿಷಯವನ್ನು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ವಿವರಿಸಲಾಗಿದೆ. ದೆನ್ 74ನೇ ವಿಧಿಯಡಿಯಲ್ಲಿ ಅರ್ಬನ್ ಲೋಕಲ್ ಗೌರ್ಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ, ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ 9ನೇ ಎ ಭಾಗ ಮತ್ತು 12ನೇ ಭಾಗ, ನ್ಯೂ ಶೆಡ್ಯೂಲ್ 12 ಟು ದ ಕಾನ್ಸ್ಟಿಟ್ಯೂಷನ್, 12ನೇ ಶೆಡ್ಯೂಲನ್ನು ಸೇರಿಸಿ ಸೊ ಅವುಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಸ್ಪಷ್ಟವಾಗಿ ವಿವರಿಸಲಾಯಿತು. ಸೊ ಈ ರೀತಿ ಈ ಸಂವಿಧಾನದ ಅಸ್ತಿತ್ವ ಪಡೆಯೋದರ ಮೂಲಕ ಇವತ್ತು ಸ್ಥಳೀಯ ಸರ್ಕಾರಗಳು ಏನು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ, ಅಥವಾ ಜನರ ಸಕ್ರಿಯ ಭಾಗವಹಿಸುವಿಕೆಯೇ ಪ್ರಜಾಪ್ರಭುತ್ವದ ಯಶಸ್ಸಿನ ಮೈಲುಗಲ್ಲು. ಸೊ ಅದಕ್ಕೆ ಅವಕಾಶ ನೀಡಿಕೊಡೋದೇ ಏನು ಹೇಳಿ, ಸ್ಥಳೀಯ ಸರ್ಕಾರಗಳು ಒಂಥರ ಪ್ರಜಾಪ್ರಭುತ್ವದ ತರಬೇತಿ ಶಾಲೆಗಳಿದ್ದ ಹಾಗೆ. ಅವು ನಾಯಕರಾಗಿ ಬೆಳೆಯೋದಕ್ಕೂ ಮತದಾರರಲ್ಲಿ ಜಾಗೃತಿ ಮೂಡಿಸೋದಕ್ಕೂ ಅವು ಬೆಸ್ಟ್ ವ್ಯವಸ್ಥೆ. ಸೊ ಹೀಗಾಗಿ ಇವತ್ತು ಸ್ಥಳೀಯ ಸರ್ಕಾರಗಳು ಅಲ್ಲಿಯ ನಾಯಕರಿಗೂ ಮತ್ತು ಮತದಾರರಿಗೂ ಒಂದು ಕಡೆ ತರಬೇತಿಯನ್ನು ನೀಡುತ್ತಿದ್ದಾವೆ, ಇನ್ನೊಂದು ಕಡೆಗೆ ಸ್ಥಳೀಯ ಅಗತ್ಯತೆಗೆ ತಕ್ಕಂತೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದರಲ್ಲಿ ಜೊತೆಗೆ ಸ್ಥಳೀಯ ಅಗತ್ಯತೆಗೆ ತಕ್ಕಂತೆ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ಹೀಗಾಗಿ ಇಡೀ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಒಂದು ಪರಿಣಾಮಕಾರಿತ್ವವನ್ನು ಹೆಚ್ಚಿಸೋದರಲ್ಲಿ ಇವತ್ತು ಈ ಸ್ಥಳೀಯ ಸರ್ಕಾರಗಳ ಪಾತ್ರ ಬಹಳಷ್ಟು ಪ್ರಮುಖವಾಗಿದೆ. ಓಕೆ, ಸೊ ಕಮಿಂಗ್ ಟು ದಿ ಕನ್ಕ್ಲೂಷನ್, ಸೊ ನಾವು 4 ಭಾಗಗಳಲ್ಲಿ ನಮ್ಮ ದೇಶದ ಸಂವಿಧಾನದ ಲಕ್ಷಣಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾನು ಚರ್ಚಿಸಿರೋ ವಿಷಯ ನಿಮ್ಮ ತರಗತಿಗೆ ಎಷ್ಟು ಅಗತ್ಯ ಅಷ್ಟೇ, ಇನ್ನೂ ಆ ಪ್ರತಿಯೊಂದು ಪಾಯಿಂಟ್ನ ಹಿಂದೆ ಬಹಳಷ್ಟು ಬೃಹದಾಕಾರದ ವಿಷಯ ವಿವರಣೆ ಇದೆ. ಸೊ ಇವೆಲ್ಲವನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ನಮ್ಮ ಸಂವಿಧಾನ ಸೃಷ್ಟಿಕರ್ತರು ತುಂಬ ಅಧ್ಯಯನ ಮಾಡಿ ಯೋಚನೆ ಮಾಡಿ ನಮಗೆ ಎಲ್ಲ ಲಕ್ಷಣಗಳನ್ನು ನಮ್ಮ ಸಂವಿಧಾನದ ಮೂಲಕ ಒದಗಿಸಿದ್ದಾರೆ. ಯಾಕಂದರೆ ಇಷ್ಟೊಂದು ನಾವು ವಿಶೇಷವಾದಂಥ ಲಕ್ಷಣಗಳನ್ನು ನೋಡ್ತೀವಿ. ನಾವು ಯಾರ್ದನ್ನು ಎಕ್ಸಾಕ್ಟ್ಲಿ ಕಾಪಿ ಹೊಡೆದಿಲ್ಲ ನಾವು. ಸೊ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ಕಡೆಗೆ ಬ್ರಿಟನ್ನಿಂದ, ಇನ್ನೊಂದು ಕಡೆಗೆ ಅಮೇರಿಕದಿಂದ ಮಾದರಿಯಾಗಿ ಅವರನ್ನು ಅನುಸರಿಸೋದು ಕೂಡ ಯಾವುದನ್ನು ಕೂಡ ಬ್ಲೈಂಡಾಗಿ ಅನುಸರಿಸಿಲ್ಲ. ನಮ್ಮ ಸಂವಿಧಾನ ಸೃಷ್ಟಿಕರ್ತರು ಪ್ರತಿಯೊಂದು ಶ್ರೇಷ್ಠ ಸಂವಿಧಾನದ ಒಳ್ಳೆಯ ಅಂಶಗಳನ್ನು ಅಧ್ಯಯನ ಮಾಡಿ ಸೊ ಯಾವುದು ನಮ್ಮ ದೇಶದ ಸನ್ನಿವೇಶಕ್ಕೆ ಸೂಕ್ತವಾಗತ್ತೆ. ಯಾಕಂದರೆ ನಾವು ತುಂಬ ವಿಶೇಷ ಸಂದರ್ಭವನ್ನು ಎದುರಿಸ್ತಾ ಇದ್ವಿ. ಸ್ವಾತಂತ್ರ್ಯ ಸಿಕ್ಕಾಗ ಸೊ 200 ವರ್ಷಗಳ ಕಾಲ ಬ್ರಿಟಿಷ್ ದಾಸ್ಯವನ್ನು ಅನುಭವಿಸಿದಂಥ ರಾಷ್ಟ್ರ ನಮ್ಮದು. ಅದರ ಹಿಂದೆ ನಮ್ಮ ಆಡಳಿತದ ಅನುಭವ ನೋಡಿದರೆ ರಾಜಪ್ರಭುತ್ವದಲ್ಲಿ ಇದ್ದಂಥ ರಾಷ್ಟ್ರ ನಮ್ಮದು. ಪ್ರಜಾಪ್ರಭುತ್ವದ ಆಳ್ವಿಕೆ ಮೊದಲ ಅನುಭವ ನಮಗೆ. ಜೊತೆಗೆ ನಮ್ಮ ದೇಶದ ಇಡೀ ಜನಸಂಖ್ಯೆಯಲ್ಲಿ 70% ಹೆಚ್ಚಿನ ಜನರು ಅನಕ್ಷರಸ್ಥರಾಗಿದ್ದರು.
ಇನ್ನೊಂದು ಕಡೆಗೆ ಬಡತನ. ಸೊ ಆರ್ಥಿಕವಾಗಿ ಪ್ರಾಬಲ್ಯ ಇಲ್ಲ, ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಿದ್ವು, ಅಜ್ಞಾನ ಇತ್ತು. ಸೊ ಇಂಥ ಸಂದರ್ಭಗಳ ನಡುವೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟರೆ ಆ ವ್ಯವಸ್ಥೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು ಇದ್ದಂಥ ಪರಿಸ್ಥಿತಿಯಲ್ಲಿ ಅನ್ನೋದನ್ನು ಯೋಚನೆ ಮಾಡಿ, ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿದ್ದವರು ದುರುಪಯೋಗ ಪಡಿಸಿಕೊಳ್ಳದ ರೀತಿ, ಪ್ರಜೆಗಳ ಒಂದು ಕಲ್ಯಾಣವನ್ನು ಸಾಧಿಸುವ ರೀತಿಯಲ್ಲಿ ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಫ್ರೇಮ್ ಮಾಡಿ ಅದರಲ್ಲಿ ಆ ವಿಷಯಗಳನ್ನು ಅಳವಡಿಸಿಕೊಟ್ಟಂಥ ನಮ್ಮ ಸಂವಿಧಾನ ಸೃಷ್ಟಿಕರ್ತರಿಗೆ ರಿಯಲಿ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ದೆಮ್. ಅವರಿಗೆ ನಾವು ತುಂಬ ಆಭಾರಿಯಾಗಿರಬೇಕು. ಸೊ ಇಂಥ ವಿಶಿಷ್ಟ ಲಕ್ಷಣಗಳನ್ನು ನಮಗೆ ಒದಗಿಸಿದ್ದಕ್ಕೆ, ವಿಶಿಷ್ಟ ಸಂವಿಧಾನವನ್ನು ಒದಗಿಸಿದ್ದಕ್ಕೆ. ಸೊ ಇವತ್ತಿನ ನಮ್ಮ ಜವಾಬ್ದಾರಿ, ನಮ್ಮ ಬರೀ ರಾಜ್ಯ ಸಂವಿಧಾನ ವಿಷಯ ಓದೋ ವಿದ್ಯಾರ್ಥಿಗಳಷ್ಟೇ ಅಲ್ಲ, ನಾವು ದೇಶದ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಸೊ ಈ ಸಂವಿಧಾನದ ಲಕ್ಷಣಗಳನ್ನು ನಾನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು, ಅವುಗಳಿಗೆ ಅರ್ಥವನ್ನು ನೀಡಬೇಕು, ಅದರಲ್ಲಿ ನನ್ನ ಪಾತ್ರ ಏನು, ನಾನು ಎಷ್ಟರ ಮಟ್ಟಿಗೆ ಅದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನೀವು ಕಂಡುಕೊಳ್ಬೇಕು. ಓಕೆ, ಥ್ಯಾಂಕ್ ಯು. ಸೊ ಇದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ಗಳಿಗಾಗಿ ಈ ಅಂಶಗಳನ್ನ ನೀವು ನೋಡ್ಬೋದು. ವೆರಿ ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಓಕೆ, ಧನ್ಯವಾದಗಳು.